ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಮಹಾಭಾರತದ ಪ್ರೇಕ್ಷಕರೇ, ವೀಕ್ಷಕರೇ, ಆಸಕ್ತರೇ, ವಿಮರ್ಶಕರೇ, ಅರ್ಜುನ ವನವಾಸದಲ್ಲಿ ಇರಬೇಕು ಅನ್ನತಕ್ಕಂಥ ಮಾತಿಗೆ ಬದ್ಧನಾಗಿ ಬಂದು ಉಲೂಪಿಯ ಜೊತೆಗೆ ಸೇರಿದ. ಚಿತ್ರಾಂಗದೆಯನ್ನು ಮದುವೆಯಾದ. ಈಗ ಸುಭದ್ರೆಯನ್ನೂ ವಿವಾಹವಾಗಿಬಿಟ್ಟು ಅನಗತ್ಯವಾಗಿ ಸುಭದ್ರೆಯನ್ನು ಹಾರಿಸಿಕೊಂಡು ಹೋಗತಕ್ಕಂಥ ಯೋಜನೆಯನ್ನು ಕೃಷ್ಣಾರ್ಜುನರು ಯಾಕೆ ಮಾಡಿದರೋ ನನಗೆ ಅರ್ಥ ಆಗ್ತಾ ಇಲ್ಲ. ನೇರವಾಗಿ ಅರ್ಜುನ ಸುಭದ್ರೆಯನ್ನು ತನಗೆ ಕೊಟ್ಟು ಮದುವೆ ಮಾಡಿ ಅಂತ ಕೇಳಬಹುದಾಗಿತ್ತು. ಎಲ್ಲ ಸಾಧ್ಯತೆಗಳೂ ಇತ್ತು. ಬಲರಾಮ ಮಾತಾಡ್ತಾ ಅದನ್ನೇ ಹೇಳಿದ್ದು. ಬೇರೆ ತರಹ ಅದನ್ನು ಕಳಿಸಬಹುದಾಗಿತ್ತು, ಆದರೆ ಹಾರಿಸಿಕೊಂಡು ಹೋಗಿ ನಮಗೆ ಅವಮಾನ ಮಾಡಬೇಕಾಗಿರಲಿಲ್ಲ ಅಂತ. ಕೃಷ್ಣ ತನ್ನ ಕುದುರೆಗಳನ್ನೇ ಕಟ್ಟಿರತಕ್ಕಂಥ ತನ್ನ ರಥವನ್ನೇ ಕೊಟ್ಟು ಅರ್ಜುನನಿಗೆ ಸಹಾಯ ಮಾಡಿ ಕಳಿಸಿಬಿಟ್ಟಿದ್ದಾನೆ. ಆಮೇಲೆ ಅವನು ಹೇಳಿದ, ಬಹುಶಃ ಕನ್ಯಾಶುಲ್ಕವನ್ನು ಕೊಟ್ಟು ನಮಗೆ ಅವಮಾನ ಮಾಡಿಕೊಡುವುದು ಅನ್ನುವ ಕಾರಣದಿಂದ ಅವನು ಹಾರಿಸಿಕೊಂಡು ಹೋಗಿರಬೇಕು, ಅಥವಾ ಕನ್ಯಾದಾನವನ್ನು ಮಾಡಿದರೆ ನಾವು ಅದೇನು ವಸ್ತುವೇ, ಅದೇನು ಪ್ರಾಣಿಯೇ ಕನ್ಯಾದಾನ ಮಾಡಲಿಕ್ಕೆ? ಆ ರೀತಿ ಕನ್ಯೆಯನ್ನು ದಾನ ಮಾಡಿಸಿಕೊಳ್ಳತಕ್ಕಂಥ ಪುರುಷ ನಿಂದ್ಯವಾದ ಕಾರ್ಯವನ್ನು ಅರ್ಜುನ ಮಾಡಲಿಕ್ಕೆ ಸಿದ್ಧ ಇಲ್ಲ ಅಂತ ಕಾಣುತ್ತೆ. ಈ ಎರಡು ಕಾರಣಗಳಿಂದಾಗಿ ಅವನು ಸುಭದ್ರೆಯನ್ನು ಹಾರಿಸಿಕೊಂಡು ಹೋಗಿರತಕ್ಕಂಥದ್ದು ಕ್ಷಾತ್ರ ಧರ್ಮದ ಹಿನ್ನೆಲೆಯಲ್ಲಿ ಸರಿ. ಆದ್ದರಿಂದ ಅವನನ್ನು ಕರೆಸಿ ವಿದ್ಯುಕ್ತವಾಗಿ ನಮ್ಮ ದ್ವಾರಕೆಯಲ್ಲಿಯೇ ವಿವಾಹವನ್ನು ಮಾಡಿಸಿ ಇಲ್ಲಿಯೇ ಒಂದಷ್ಟು ಕಾಲ ಉಳಿಸಿಕೊಳ್ಳೋಣ ಅಂತ ಕೃಷ್ಣ ಕೊಟ್ಟ ಸಲಹೆಯನ್ನು ಅನುಮೋದನೆ ಮಾಡಿ ಎಲ್ಲರೂ ಹೋದರು. ಅರ್ಜುನ ಹಾಗೂ ಸುಭದ್ರೆಯನ್ನು ಕರ್ಕೊಂಡು ಬಂದರು. ಅವರಿಗೆ ಮದುವೆಯನ್ನು ಮಾಡಿಸಿದರು. ಒಂದು ವರ್ಷ ಕಾಲ ದ್ವಾರಕೆಯಲ್ಲಿ ಅರ್ಜುನ ಸುಖವಾಗಿ ಸುಭದ್ರೆಯ ಜೊತೆಗೆ ಕಾಲ ಕಳೆದ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೆವು. ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಅಲ್ಲಿಗೆ 11 ವರ್ಷಗಳಾಯಿತು ವನವಾಸಕ್ಕೆ ಆರಂಭ ಮಾಡಿ ಅರ್ಜುನ. ಇನ್ನೊಂದು ವರ್ಷ ವನವಾಸ ಮಾಡಬೇಕು. ಬಹುಶಃ ಅನ್ನಿಸ್ತು ಅಂತ ಕಾಣುತ್ತೆ, ಬರೀ ಅರಮನೆಯಲ್ಲೇ ಉಳಿದಿದ್ದೇನೆ, ವನವಾಸವನ್ನು ಮಾಡಿಲ್ಲ, ಹೆಣ್ಣಿನ ಸಂಘದಲ್ಲಿದ್ದೇನೆ ಅಂತ ಅಂದುಕೊಂಡು ದ್ವಾರಕೆಯನ್ನು ಬಿಟ್ಟು ಹೊರಟ. ಈಗ ಸುಭದ್ರೆಯನ್ನು ಜೊತೆಗೇ ಕರೆದುಕೊಂಡು ಹೋದ. ಇದೇ ಪ್ರಶ್ನೆ ನನಗೆ ಚಿತ್ರಾಂಗದೆಯ ಸಂದರ್ಭದಲ್ಲಿ ಬಂದಿತ್ತು. ಚಿತ್ರಾಂಗದೆಯನ್ನು ಯಾಕೆ ಬಿಟ್ಟು ಹೋದ ಅಂತ ಗೊತ್ತಾಗಲಿಲ್ಲ ನನಗೆ. ಬಹುಶಃ ಮಗನ ಲಾಲನೆ ಪಾಲನೆ ಮಾಡಿಕೊಂಡಿರಲಿ ಅಂತ ಇದ್ದಿರಬಹುದು. ಆದರೆ ಅಷ್ಟೊತ್ತಿಗಾಲೇ 3 ವರ್ಷ ಆಗಿದೆ. ಮಗು ಮಾವನಿಗೆ ಕೊಟ್ಟು ಬಿಟ್ಟಿದ್ದಾನೆ. ಅವನದನ್ನು ಪಾಲನೆ ಮಾಡಬೇಕಾಗಿತ್ತು. ಪುತ್ರಿಕಾ ಅಂತ ಕರೆದು ತಗೊಂಡಿದ್ದ ಹಿನ್ನೆಲೆಯಲ್ಲಿ ಇರಲಿ ಅಂತೂ ಚಿತ್ರಾಂಗದೆಯನ್ನು ಕರೆದುಕೊಳ್ಳದೆ, ವಿವಾಹಿತನಾಗಿಯೂ ಚಿತ್ರಾಂಗದೆಯನ್ನು ಕರೆದುಕೊಳ್ಳದೆ ಹೋದಂತಹ ಅರ್ಜುನ ಈಗ ಸುಭದ್ರೆಯನ್ನು ಕರೆದುಕೊಂಡು ಹೋಗಿದ್ದಾನೆ. 1 ವರ್ಷ ಕಾಡಿನಲ್ಲಿ ಇಲ್ಲಿ ಎಲ್ಲ ಓಡಾಡ್ದ. 12 ವರ್ಷ ಆಯಿತು. ಸುಭದ್ರೆಯನ್ನು ಕರೆದುಕೊಂಡು ಹಸ್ತಿನವತಿಗೆ ಬಂದ. ಇದೀಗ ದ್ರೌಪದಿ ಇದನ್ನು ಹೇಗೆ ತಗೊಳ್ತಾಳೆ ಎನ್ನುವುದು ಬಹಳ ಪ್ರಧಾನ.
ಅರ್ಜುನ ವೀರ್ಯ ಶುಲ್ಕವನ್ನಿತ್ತು, ಅಂದರೆ ಆ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ವಿವಾಹವಾದಾತು. ಏನೇನೋ ನಡೆದು ಬಿಡ್ತು. ಆಕೆ 5 ಹೆಂಡತಿಯಾದಳು. ಅವಳ ಅಭಿಪ್ರಾಯವನ್ನು ಯಾರೂ ಕೇಳಲಿಲ್ಲ. ಆದರೆ ನಿಜವಾಗಿಯೂ ಆಕೆಯ ಸಂಬಂಧ ವಿದ್ಯುಕ್ತವಾಗಿಯೂ ಮಾನಸಿಕವಾಗಿಯೂ ಏರ್ಪಟ್ಟಿದ್ದು ಅರ್ಜುನನ ಜೊತೆಗೆ. ಈಗ ಅರ್ಜುನ ಸುಭದ್ರೆಯನ್ನು ಕರೆದುಕೊಂಡು ಬಂದಿದ್ದಾನೆ. ಚಿತ್ರಾಂಗದ ವಿಷಯ ಎಷ್ಟು ಗೊತ್ತೋ ಎಷ್ಟಿಲ್ವೋ, ಉಲೂಪಿ ವಿಷಯ ಅವನು ಹೇಳಿದ್ನೋ ಬಿಟ್ನೋ, ಆದರೆ ಸಾಕ್ಷಾತ್ತಾಗಿ ಸುಭದ್ರೆ ಇದ್ದಾಳೆ. ಅರ್ಜುನ ಧರ್ಮರಾಯನ ಭೇಟಿ ಮಾಡಿ ಆಮೇಲೆ ದ್ರೌಪದಿಯನ್ನು ಭೇಟಿ ಮಾಡಲಿಕ್ಕೆ ಅರಮನೆಗೆ ಹೋದನಂತೆ. ಅವಳು ಮಹಾ ಸಿಟ್ಟು ಬಂದಿದೆ. ಯಾಕೆ ಬರ್ತಾ ಇದೆಯಾ, ಹೋಗು ಹೋಗು ಹೋಗು, ಆ ಸುಭದ್ರೆ ಹತ್ರಕ್ಕೆ ಹೋಗು ಅಂದಳಂತೆ. ಅಲ್ಲೇ ಅಂತಾಳೆ. ಆ ಸಿಟ್ಟು ಅವಳಿಗಿದ್ದೇ ಇರುತ್ತೆ. ಅವನೇನೋ ಅನುನಯಿಸ್ತಾ ಇಲ್ಲ ನಾನು ನಿನ್ನ ಪ್ರೀತಿ ಮಾಡ್ತಾಯಿದ್ದೀನಿ, ಏನೇನೋ ಹೇಳಿದೆ. ನೋಡಯ್ಯ, ಸೊಪ್ಪಿನ ಕಟ್ಟಿರುತ್ತೆ, ಅದಕ್ಕೊಂದು ದಾರನೋ ಹಗ್ಗನೋ ಬಿಗಿದಿರ್ತಾರೆ, ಬಿಗಿಯಾಗಿರುತ್ತೆ. ಅದರ ಮೇಲೆ ಮತ್ತೊಂದು ಹಗ್ಗವನ್ನು ಹಾಕಿ ಬಿಗಿದಾಗ ಆ ಮೊದಲನೆಯ ಗಂಟು ಸಡಿಲಾಗುತ್ತೋ ಇಲ್ಲೋ, ಅರ್ಥ ಮಾಡ್ಕೋ ಅಂತ ಕೂಗಾಡಿದ್ಲು. ಏನೋ ಕ್ಷಮಾಪಣೆ ಕೇಳಿದ್ದಾನೆ ಅಂತ ಕಾಣುತ್ತೆ. ಸ್ವಲ್ಪ ಅಂಜಿಕೊಂಡು ವಾಪಸ್ಸಾಗಿ ಸುಭದ್ರೆಯನ್ನು ನೋಡಿದರೆ ಸುಭದ್ರೆ ಒಳ್ಳೆ ಕೆಂಪು ರೇಷ್ಮೆ ಸೀರೆಯನ್ನು ಕಟ್ಟಿಕೊಂಡು ಸಿದ್ಧಳಾಗಿದ್ದಾಳೆ ಕುಂತಿಯ ಭೇಟಿಗೆ ಹೋಗಲಿಕ್ಕೆ. ಬೇಡ ಬೇಡ ಬೇಡ, ಸ್ವಲ್ಪ ಇರು, ನೀನು ಗೊಲ್ಲತಿಯಂತೆ ವೇಷವನ್ನು ಧರಿಸು, ರಾಣಿಯಂತೆ ತೋರಿಸ್ಕೋಬೇಡ ದ್ರೌಪದಿ ಎದುರು ಪ್ರಾರಂಭದಲ್ಲಿ ಅಂತ ಆಕೆಯನ್ನು ಸಾಧಾರಣ ಸೀರೆಯಲ್ಲಿ ತುಂಬ ಸಾಧಾರಣ ಸ್ತ್ರೀಯಂತೆ ಕಾಣಲಿ ಎನ್ನುವ ನಾಟಕವನ್ನು ಆಡಿದ. ಅವಳು ಹೋದ್ಲು, ಕುಂತಿ ಹತ್ರ ಮಾತಾಡಿದ್ಲು. ಕುಂತಿ ಎಷ್ಟೇ ಅಲ್ಲಿ ಸೋದರತ್ತೆ ಎಷ್ಟೇ ಆಗಲಿ ತುಂಬ ಪ್ರೀತಿ ಇತ್ತು, ಅವಳನ್ನ ಒಪ್ಕೊಂಡ್ಲು, ಮುದ್ದಾಡಿದ್ಲು, ಚೆನ್ನಾಗಿದೆಯಾ ಅಂತಂತೆಲ್ಲ ಕೇಳಿದ್ಲು. ಅವಳಿಗೆ ವಿರೋಧ ಇಲ್ಲವೇ ಇಲ್ಲ. ಅವಳಿಗೆ ಯಾಕೆ ವಿರೋಧ ಇರುತ್ತೆ? ಮತ್ತು ಕ್ಷತ್ರಿಯರಲ್ಲಿ ಬಹುಪತ್ನಿತ್ವ ಅನ್ನೋದು ಬಹಳ ಸರಳವಾಗಿರತಕ್ಕಂಥ ವಿಷಯ. ಕುಂತಿಗೆ ಹಾಗೂ ಮಾದ್ರಿನೇ ಇದ್ಲಲ್ಲ ಸವತಿಯಾಗಿ. ದ್ರೌಪದಿಯನ್ನು ನೋಡಲಿಕ್ಕೆ ಹೋದ್ಲು. ದ್ರೌಪದಿ ಮಹಾ ಸಿಟ್ಟಿತ್ತು. ಇವಳು ಹೋದ್ಲು, ಕಾಲಿಡ್ಕೊಂಡ್ಲು, ನಿನ್ನ ಮಕ್ಕ ಇದ್ದಾಗೆ ನೀನು ಹಾಕಿ ಕೇಳ್ತೀನಿ ಏನೇನೋ ಹೇಳಿದ್ಲು. ಅವಳಿಗೂ ಭಾಳ ಸಂತೋಷ ಆಯಿತು. ಬಂದವಳು ತನ್ನ ಮೇಲೆ ದರ್ಬಾರು ಮಾಡ್ತಾ ಇಲ್ಲ, ತನಗೆಷ್ಟೇ ತಂಗಿಯಾಗಿದ್ದಾಳೆ ಮತ್ತು ಬಾಂಧವ್ಯ ಬೇರೆ. ಸರಿ, ಅವರಿಬ್ಬರು ಸರಿ ಹೋದರು. ಅಲ್ಲಿ ಅರ್ಜುನ ಹಸ್ತಿನವತಿಗೆ ಬಂದಿದ್ದಾನೆ ಅಂತ ತಿಳಿದು ಕೃಷ್ಣ ಹಾಗೂ ಬಲರಾಮ ಇತ್ಯಾದಿ ಎಲ್ಲ ದೊಡ್ಡ ಪರಿವಾರವೇ ಬಂತು. ಅವರಿಗೆಲ್ಲ ಉಡುಗೊರೆಗಳನ್ನು ಕೊಡ್ತು. ಒಂದಷ್ಟು ಕಾಲ ಇದ್ದರು, ಆಮೇಲೆ ವಾಪಸ್ ಹೋದರು. ನಾನು ಮಧ್ಯದ ವಿವರಣೆಯನ್ನೆಲ್ಲ ಏನು ಕೊಡ್ತಾ ಇಲ್ಲ. ಒಂದು ದಿವಸ ನದಿಯ ವಿಹಾರಕ್ಕಾಗಿ ಹೋಗೋಣ ಅಂತ ಅರ್ಜುನ ಕೃಷ್ಣನಿಗೆ ಸಲಹೆ ಕೊಟ್ಟ. ಕೃಷ್ಣ ಅದನ್ನು ಒಪ್ಪಿಕೊಂಡ. ಹೋದರು ಇಬ್ಬರೂ. ಅಲ್ಲಿ ಅವರಿದ್ದಾಗ ತೇಜಸ್ವಿಯಾಗಿರತಕ್ಕ, ಆದರೆ ಮುಂಕಾಗಿರತಕ್ಕ, ದೀರ್ಘಬಾಹು, ತುಂಬ ದೀರ್ಘಕಾಯ, ಆದರೆ ಸ್ವಲ್ಪ ಕುಗ್ಗಿರತಕ್ಕಂಥ, ಪ್ರಜ್ವಲಿಸ್ತಾ ಇದ್ದಾನೆ ಅಂದರೂ ಯಾಕೋ ಒಂಥರ ಪೆದ್ದಾಗಿರತಕ್ಕಂಥ ಒಬ್ಬ ಬ್ರಾಹ್ಮಣ ಬಂದು, ಏನಪ್ಪ ಏನು ನಿನ್ನ ವಿಷಯ ಅಂತಂತೆಲ್ಲ ಕೇಳಿದ್ರು. ಇವರು ಎದ್ದು ಯಾಕೆ ಬಂದಿದ್ದಿ ಏನು ಎತ್ತ ಅಂತ. ಅವನು ಹೇಳಿದ, ನಾನು ಸ್ವಲ್ಪ ಅಜೀರ್ಣ ಆಗಿಬಿಟ್ಟಿದೆ ನನಗೆ. ಈ ಅಜೀರ್ಣದ ಕಾಯಿಲೆ ಹೋಗಬೇಕಾಗಿದ್ದರೆ ನಾನು ಚತುರ್ಮುಖ ಬ್ರಹ್ಮನನ್ನು ಕೇಳಿದೆ. ಅವನು ಹೇಳಿದ, ಒಂದು 500 ಆನೆಗಳು, ಲೆಕ್ಕವಿಲ್ಲದಷ್ಟು ಹಕ್ಕಿಗಳು, ಬೇರೆ ಬೇರೆ ಖಗಮೃಗಗಳು, ಇವುಗಳ ತಲೆಯ ಒಳಗೆ ಇರತಕ್ಕಂಥ ಮೇಧಸ್ಸನ್ನು, ದೇಹದೊಳಗೂ ಇದೆ, ಇದು ಮಿದುಳು, ಈ ಮೇಧಸ್ಸನ್ನು ತಿನ್ನು ಅಂತ ಹೇಳಿದೆ.
ಅದನ್ನು ತಿಂದರೆ ನಿನಗೆ ಆಗಿರತಕ್ಕಂಥ ಅಜೀರ್ಣ ಹೋಗುತ್ತದೆ. ನನಗೆ ಯಾಕೆ ಅಜೀರ್ಣ ಆಯಿತು ಅಂದರೆ, ಒಬ್ಬ ರಾಜ ಇದ್ದರೆ 100 ವರ್ಷಗಳ ಕಾಲ ಅವಿರತವಾಗಿ ನನಗೆ ತುಪ್ಪವನ್ನು ಸುರಿದ ಯಜ್ಞಕುಂಡದಲ್ಲಿ ಕುಡಿದು ನನ್ನ ನಾಲ್ಗೆ ಕೆಟ್ಟೋಯ್ತು, ಹೊಟ್ಟೆ ಉಬ್ಬರ ಬಂತು, ಒಂಥರ ಕಮರ್ದೆಗೆ ಬರ್ತಾಯಿದೆ ನನಗೆ. ನಾಲಿಗೆಗೆ ರುಚಿನೇ ಇಲ್ಲದೆ ಆಗಿಬಿಟ್ಟಿದೆ. ಅಷ್ಟು ತುಪ್ಪ 100 ವರ್ಷಗಳು ಸತತವಾಗಿ. ಆದ್ದರಿಂದ ಈಗ ಔಷಧದ ರೀತಿಯಲ್ಲಿ ನಾನು ಸಾವಿರಾರು ಪ್ರಾಣಿಗಳ ದೇಹದ ಒಳಗೆ ಇರತಕ್ಕಂಥ ಕೊಬ್ಬನ್ನು ತಿಂದುಬಿಡಬೇಕು. ತಿನ್ನಪ್ಪ, ಅದಕ್ಕೆ ಅಡ್ಡಿ ಏನಾಗಿದೆ? ಅಡ್ಡಿಯಾಗಿದೆ ಸ್ವಾಮಿ. ಅಷ್ಟೆಲ್ಲ ಪ್ರಾಣಿಗಳು ಇರತಕ್ಕಂಥದ್ದು ನಿಮ್ಮ ಪಕ್ಕದಲ್ಲಿರತಕ್ಕಂಥ ಖಾಂಡವ ಪ್ರಸ್ಥದಲ್ಲಿ. ಅಲ್ಲಿ ಬೇಕಾದಷ್ಟು ಪ್ರಾಣಿಗಳಿವೆ. ಆದರೆ ಆ ಖಾಂಡವ ಪ್ರಸ್ಥ ಅನ್ನತಕ್ಕಂಥದ್ದು ಇಂದ್ರನಿಗೆ ತುಂಬ ಪ್ರಿಯವಾದಂಥದ್ದು. ಆದ್ದರಿಂದಲೇ ಅದನ್ನು ಇಂದ್ರಪ್ರಸ್ಥ ಅಂತಲೂ ಕರೀತಾರೆ. ಅದೇ ನಿಮ್ಮ ರಾಜಧಾನಿಯ ಹೆಸರು. ನಾನು ಆ ಖಾಂಡವ ಪ್ರಸ್ಥವನ್ನು ದಹನ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗೆಲ್ಲ ಇಂದ್ರ ಏನು ಮಾಡ್ತಾನೆ? ಮೇಘಗಳಿಂದ ಮಳೆಯನ್ನು ಸುರಿಸಿಬಿಡ್ತಾನೆ. ಯಾಕೆ ಸುರಿಸ್ತಾನೆ ಅಂದರೆ, ಅವನ ಸ್ನೇಹಿತ ತಕ್ಷಕ ಆ ಖಾಂಡವ ಪ್ರಸ್ಥದ ಒಳಗೆ ಇದ್ದಾನೆ. ತನ್ನ ಸ್ನೇಹಿತನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಇಂದ್ರ ಮಳೆಯನ್ನು ಸುರಿಸ್ತಾನೆ. ನಾನು ಆರೋಗ್ಯ. ಹೀಗಾಗಿ ನಾನು ಹಲವಾರು ಬಾರಿ ಪ್ರಯತ್ನ ಪಟ್ಟೆ ಆ ಪ್ರಾಣಿಗಳನ್ನು ತಿಂದಾಕೋಣ ಅಂತಂತ, ಆಗಲಿಲ್ಲ. ಈಗ ನೀವು ಬಂದಿದ್ದೀರಿ, ನೀವು ನನಗೆ ರಕ್ಷಣೆಯನ್ನು ಕೊಡ್ತೀರಿ ಎಂದರೆ, ನನ್ನ ಕೆಲಸಕ್ಕೆ ಅನುವಾಗುತ್ತೀರಿ ಎಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ನನ್ನ ಕಾಯಿಲೆ ಗುಣವಾಗುತ್ತೆ. ನಿಮ್ಮನ್ನು ಕೇಳಿ ಅಂತ ಚತುರ್ಮುಖ ಬ್ರಹ್ಮನೇ ನನಗೆ ಸಲಹೆಯನ್ನು ಕೊಟ್ಟಿದ್ದಾನೆ. ಅರ್ಜುನ ಹೇಳಿದ, ನಾವು ನಿನಗೆ ಸಹಾಯ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಆದರೆ ಒಂದು ಪುಟ್ಟ ಸಮಸ್ಯೆ ಇದೆ. ಏನು ಅಂದರೆ, ನೀನು ಎಷ್ಟಾಗಲಿ ಅಗ್ನಿದೇವ, ನಿನಗೆ ವಿರುದ್ಧವಾಗಿ ಬರತಕ್ಕಂಥವನು ಇಂದ್ರ. ಇಬ್ಬರೂ ದೇವತೆಗಳೇ ನೀವು. ಅದರೊಳಗೂ ಇಂದ್ರನಿಗೆ ಇಂದ್ರನ ಸೈನ್ಯ ಇರುತ್ತೆ. ನನ್ನಲ್ಲಿ ಇರತಕ್ಕಂತಹ ಬಿಲ್ಲುಬಾಣಗಳು ಮನುಷ್ಯರ ಮೇಲಿನ ಯುದ್ಧಕ್ಕೆ ಸಮರ್ಥವಾಗಿವೆ. ಆದರೆ ದೇವತೆಗಳ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಅದು ದುರ್ಬಲವೇ, ಎರಡನೇ ಮಾತೇ ಇಲ್ಲ. ಆದ್ದರಿಂದ ನಿನಗೆ ನಾವು ಸಹಾಯ ಮಾಡಬೇಕಿದ್ದರೆ ದಯವಿಟ್ಟು ನಾವು ಬಯಸತಕ್ಕಂತಹ ಆಯುಧಗಳನ್ನು ನೀನು ಕೊಡಬೇಕು. ಅದು ಎಂಥ ಆಯುಧಗಳಾಗಿರಬೇಕು ಅಂದರೆ, ದೇವತೆಗಳನ್ನೂ ಮರ್ದಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಆಯುಧಗಳನ್ನು ಕೊಡಬೇಕು. ನೀನು ಕೊಟ್ಟರೆ ನಾವು ನಿಮಗೆ ರಕ್ಷಣೆ ಮಾಡ್ತೀವಿ ಕಣಯ್ಯ ಅಂತ ಅಗ್ನಿಗೆ ಅರ್ಜುನ ಪ್ರಮಾಣ ಮಾಡಿಬಿಟ್ಟ. ಈಗ ದಯವಿಟ್ಟು ಗಮನಿಸಿ ಮುಂದಿನ ಮಾತುಗಳನ್ನು. ಇದು ನನಗೆ ವಿಸ್ಮಯ ಆಗಿರತಕ್ಕಂಥ ಅರ್ಥವಾಗದ ಮಾತುಗಳು. ಅಗ್ನಿ ವರುಣನನ್ನು ಪ್ರಾರ್ಥನೆ ಮಾಡಿದ. ವರುಣ ಪ್ರತ್ಯಕ್ಷನಾದ. ಅಗ್ನಿ ವರುಣನಿಗೆ ಹೇಳಿದ, ನೋಡಪ್ಪ, ಇವರೇನೋ ಒಂದು ದೊಡ್ಡ ಕೆಲಸ ಮಾಡಬೇಕು ಅಂತ ಇದ್ದಾರೆ, ನಾನು ತುಂಬ ಬೇಕಾಗಿರತಕ್ಕಂಥವರು, ಇವರಿಗೆ ಏನಾದರೂ ಅಸ್ತ್ರ ಪ್ರದಾನ ಮಾಡು ಅಂತ ಹೇಳಿದ. ವರುಣ ಅಪ್ರತಿಹತವಾಗಿರತಕ್ಕಂತಹ ಗಾಂಡೀವ ಅನ್ನತಕ್ಕಂಥ ಒಂದು ಧನುಸ್ಸನ್ನು ಅರ್ಜುನನಿಗೆ ಬಹುಮಾನಿಸಿದ. ಅಕ್ಷಯ ತೂಣೀರಗಳೆರಡನ್ನು ಕೊಟ್ಟ. ತೂಣೀರ ಅಂದರೆ ಬತ್ತಳಿ, ಅಂದರೆ ಬಾಣಗಳನ್ನು ಇಡತಕ್ಕಂಥ ಒಂದು ಕೋಶ. ಎರಡೂ ಕಡೆಗೂ ಎರಡನ್ನು ಕೊಟ್ಟ. ಅವನು ಸವ್ಯಸಾಚಿ ಆದ್ದರಿಂದ, ಸವ್ಯಸಾಚಿ ಅಂದರೆ ಸಾಮಾನ್ಯವಾಗಿ ಎಡಗೈನಲ್ಲಿ ಬಿಲ್ಲು ಹಿಡಿದುಕೊಂಡು ಬಲಗೈನಲ್ಲಿ
ಬಾಣವನ್ನು ಅನುಸಂಧಾನ ಮಾಡಿ ಎಳೆಯೋದು. ಅರ್ಜುನನದೇನು ಅಂದರೆ ಹೀಗೂ ಮಾಡ್ತಾನೆ, ಈ ಕಡೆಯೂ ಹಿಡ್ಕೊಂಡು ಈ ಕಡೆಯೂ ಬಿಡ್ತಾನೆ ಹೀಗೆ ಎಳೆದು. ಹೀಗೆ ಎರಡೂ ಕಡೆ ಅವನಿಗೆ ತೂಣೀರಗಳು ಬೇಕು. 2 ಅಕ್ಷಯ ತೂಣೀರಗಳನ್ನು ಕೊಟ್ಟ. ಒಂದು ದಿವ್ಯವಾದ ರಥವನ್ನು ಕೊಟ್ಟ. ಆ ರಥದ ಪತಾಕೆಯನ್ನು ಕೂಡ ಯಾರೂ ಭಗ್ನಪಡಿಸಲಿಕ್ಕೆ ಸಾಧ್ಯವಿಲ್ಲದಷ್ಟು ಸುಭದ್ರವಾದಂತಹ ರಥ. ಹೀಗಾಗಿ ಬಿಲ್ಲು, ಬಾಣ, ರಥ ಮೂರನ್ನು ಅಗ್ನಿ ಕೊಟ್ಟ. ಗಮನಿಸಬೇಕಾದ್ದು, ಅಗ್ನಿ ಎಲ್ಲ ನೇರವಾಗಿ ಕೊಟ್ಟಿದ್ದು, ವರುಣನಿಂದ ಪಡೆದು ಕೊಟ್ಟ. ಹಾಗೆ ಕೃಷ್ಣನಿಗೆ ಸುದರ್ಶನ ಚಕ್ರವನ್ನೂ ಅಗ್ನಿ ವರುಣನಿಂದ ಪಡೆದುಕೊಟ್ಟ. ಹಾಗೆ ಕೌಮೋದಕಿ ಎನ್ನತಕ್ಕಂತಹ ಗದೆಯನ್ನೂ ಅಗ್ನಿ ವರುಣನಿಂದ ಪಡೆದುಕೊಟ್ಟ. ಇಷ್ಟೆಲ್ಲ ಸಂಸಿದ್ಧರಾದ ಮೇಲೆ ಅರ್ಜುನ ಹೇಳಿದ, ಈಗ ನೀನು ಖಾಂಡವ ವನವನ್ನು ದಹಿಸು. ಯಾವ ಪ್ರಾಣಿಯೂ ಈ ವನದಿಂದ ತಪ್ಪಿಸಿಕೊಳ್ಳಲು ಆಗದಂತೆ ನಾವು ಎಚ್ಚರಿಕೆ ವಹಿಸುತ್ತೇವೆ. ಬೆಂಕಿ ಹತ್ಕೊಳ್ತು. ಎಲ್ಲ ಕಡೆ ಹತ್ಕೊಂಡ್ಬಿಟ್ಟಿದೆ. ಪ್ರಾಣಿಗಳು ಓಡ್ತಾ ಇದೆ, ಕೂಗಾಡ್ತಾ ಇದೆ, ಕಿರ್ಚಾಡ್ತಾ ಇದೆ, ಸಾಯ್ತಾ ಇದೆ. ಅದೊಂದು ಅತ್ಯಂತ ಅಸಹ್ಯಕರವಾಗಿರತಕ್ಕಂತಹ ನಿರ್ದಯವಾದ ಪ್ರಕರಣ. ಆನೆಗಳೆಲ್ಲ ಘೀಳಿಡ್ತಾ ಇದೆ, ಹುಲಿಗಳು ಗರ್ಜನೆ ಮಾಡ್ತಾ ಇದೆ, ಮೇಲೆ ಹಾರ್ತಾ ಇರತಕ್ಕಂಥ ಪಕ್ಷಿಗಳು ಆ ಅಗ್ನಿಯ ಉರಿಯ ಧಾಳಿಯನ್ನು ಸಹಿಸಿಕೊಳ್ಳಲಾರದೆ ತುಪ 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 ಬೀಳ್ತಾ ಇದೆ, ಸುಟ್ಟು ಹೋಗ್ತಾ ಇದೆ, ಕೆಟ್ಟ ವಾಸನೆ ಬರ್ತಾ ಇದೆ. ಸಾವಿರಾರು ಪ್ರಾಣಿಗಳ ಹೆಣಗಳು ಸುಟ್ಟು ಹೋಗ್ತಾ ಇದೆ. ಈ ಅತ್ಯಂತ ದಾರುಣವಾದ ಸ್ಥಿತಿಯಲ್ಲಿ ಇಂದ್ರ ಬಂದ. ಇಂದ್ರನಿಗೆ ಗೊತ್ತಾಯಿತು. ಮೇಘಗಳನ್ನು ಕರೆದ, ಮಳೆಯನ್ನು ಸುರಿಸಲಿಕ್ಕೆ ಪ್ರಯತ್ನಪಟ್ಟ. ಮಳೆ ಸುರಿಯಿತು. ಪ್ರಾರಂಭದಲ್ಲಿ ಮಳೆ ಸುರಿದರೂ ಅಗ್ನಿ ಅದನ್ನೆಲ್ಲ ಆವಿಯಾಗಿ ಮಾಡಿಬಿಟ್ಟ. ಅಷ್ಟು ಹೊತ್ತಿಗೆ ಅರ್ಜುನ ಬಾಣಗಳಿಂದ ನೇದು ಒಂದು ದೊಡ್ಡ ಬುಟ್ಟಿಯಂತೆ ಬಾಣಗಳ ಬುಟ್ಟಿಯನ್ನು ನಿರ್ಮಾಣ ಮಾಡಿಬಿಟ್ಟು ಆ ಇಡೀ ಖಾಂಡವ ಪ್ರಸ್ಥದ ಸುತ್ತಲೂ. ಹೀಗಾಗಿ ಬಿದ್ದ ನೀರೆಲ್ಲ ಹೊರಗಡೆ ಹೋಯಿತು, ಹೊರಗಡೆ ಜಾರಿ ಹೋಯಿತು, ಅಗ್ನಿಯ ಶಾಖಕ್ಕೆ ಆವಿಯಾಗಿ ಹೋಯಿತು. ಅಂತೂ ಖಾಂಡವ ವನ ದಹನದ ಹಿನ್ನೆಲೆಯಲ್ಲಿ ಇಂದ್ರ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಅವನಿಗೆ ಒದ್ದಾಟ. ತನ್ನ ಸ್ನೇಹಿತ ಎಲ್ಲಿ ಸತ್ತು ಹೋಗುತ್ತಾನೋ ಅನ್ನತಕ್ಕಂಥದ್ದು. ಅಷ್ಟು ಹೊತ್ತಿಗೆ ಆ ತಕ್ಷಕನ ಹೆಂಡತಿ, ಅವ್ರಿಗೊಬ್ಬ ಮಗ ಇದ್ದ, ಅಶ್ವಸೇನ ಅಂತ. ಆ ಅಶ್ವಸೇನನನ್ನು ನುಂಗಿಬಿಟ್ಟಳು ಹಾವು. ಅಶ್ವಸೇನ ಒಂದು ಹಾವು, ಅದನ್ನು ನುಂಗಿಬಿಟ್ಟಳು. ಅಂದರೆ ರಕ್ಷಣೆಗಾಗಿ ನುಂಗಿದಳು. ರಕ್ಷಣೆಗಾಗಿ ನುಂಗಿ ಹಾರಿದಳು. ಈಗ ದಯವಿಟ್ಟು ಗಮನಿಸಿ, ಇದು ತಕ್ಷಕನ ಪತ್ನಿ, ಆಕೆ ಹೆಸರು ಅಲ್ಲಿಲ್ಲ. ಅಂದರೆ ಅಶ್ವಸೇನನ ತಾಯಿ ನುಂಗಿದ್ದಾಳೆ. ನುಂಗಿದಂತಹ ಅಶ್ವಸೇನ ಹೀಗೆ ಹೋಗಿದ್ದಾನೆ ಆಕೆಯ ಹೊಟ್ಟೆಯಲ್ಲಿ. ಇದು ಆಕೆಯ ಮುಖ ಹೀಗೆ ನುಂಗಿರೋದರಿಂದ ಅಶ್ವಸೇನನ ಮುಖ ಇಲ್ಲಿದೆ, ಅಶ್ವಸೇನನ ಬಾಲ ಇಲ್ಲಿದೆ ಆಕೆಯ ಬಾಯಿನಲ್ಲಿ. ಇದು ಹಾರಿ ಹೊತ್ತು. ಹಾರಿದಳು ಆಕೆ, ಮಗನನ್ನು ನುಂಗಿ ಹಾರಿದಳು. ಅಗ್ನಿ ದಹಿಸ್ತಾ ಇದ್ದಾನಲ್ಲ, ಅದನ್ನು ನೋಡಿದ. ಉರಿಯ ಗಂಟಲ ನೊದೆದು ಫಣಿ ಮೀಗೆ ಉರವಣಿಸೆ. ಹಾಹಾ ಧನಂಜಯ ಹರಿದುದು ಹಾವೊಂದು, ಹರಿಯುತ್ತಿದೆ ಹಾವೊಂದು, ಹೋದುದು ಬಾಯ ತುತ್ತೆನದು. ಏನು ಅದು, ಒಂದು ಹಾವು ಹೋಗಿದ್ರು ಹೋಗ್ತಾ ಇತ್ತು,
ಇಲ್ಲ ಇಲ್ಲ, ನನ್ನ ಬಾಯಿನ ಒಂದು ತುತ್ತು ಹೊರಟೋಯ್ತಯ್ಯ. ಉರಿಯ ಗಂಟಲನೊದೆದು, ಕುಮಾರವ್ಯಾಸ ಅದ್ಭುತವಾದಂಥ ಕಾವ್ಯ ಶೈಲಿ ಅದು. ಉರಿಯ ಗಂಟಲನು ಒದೆದು ಒಗೆದು ಮಿಗೆ ಉರವಣಿಸೆ. ಫಣಿ, ಆ ಹಾವು ಫಣಿ ಉರಿಯ ಗಂಟಲನ್ನು ಒದ್ದು ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಉರಿಯ ಗಂಟಲನೊದೆದು ಫಣಿ ಮಿಗೆ ಉರವಣಿಸೆ. ಹೊರಟರೆ ಹಾ ಹಾ ಧನಂಜಯ ಹರಿದುದು ಹಾವೊಂದು. ಹೋದುದು ಬಾಯ ತುತ್ತೆನಗೆ, ಒಂದು ತುತ್ತು ಬಾಯಿಗೆ ಬೀಳ್ತಾ ಇತ್ತು, ಅದು ಹೊರಗೆ ತಪ್ಪಿಸ್ಕೊಂಡು ಹೋಗ್ಬಿಡ್ತು. ನಿಲ್ಸಪ್ಪ, ಬಾಣ ಬಿಡಯ್ಯ ಅಂತ ಕೂಗಿದನಂತೆ ಅಗ್ನಿ. ಒಂದು ಹಾವು ಹೋಗಲಿ ಅಂತ ಬಿಡಬಹುದಾಗಿತ್ತು. ಯಾವಾಗ ಅರ್ಜುನ ಆ ಅಗ್ನಿಯ ಬೊಬ್ಬೆಯನ್ನು ಕೇಳಿದನೋ ತಕ್ಷಣ ಒಂದು ಬಾಣವನ್ನು ಪ್ರಯೋಗ ಮಾಡಿದ. ಅದು ಹಾರಿ ಹೋಗ್ತಾ ಇದ್ದಂತಹ ಆ ಸರ್ಪದ ತಲೆಯನ್ನು ಕತ್ತರಿಸಿದ. ಈಗ ಮತ್ತೆ ಆ ದೃಶ್ಯವನ್ನು ತಗೊಳ್ಳಿ. ತಾಯಿಯ ತಲೆ ಇಲ್ಲಿದೆ, ಆ ಅಶ್ವಸೇನ ಮಗನ ತಲೆ ಇಲ್ಲಿದೆ. ಈ ತಲೆಯನ್ನು ಕತ್ತರಿಸ್ತಾ ಇದ್ದ ಹಾಗೆ ಇಷ್ಟು ಕತ್ತರಿಸೋಯ್ತು, ಇಷ್ಟು ಕತ್ತರಿಸಿ ಕೆಳಗೆ ಬಿತ್ತು. ಆದರೆ ಅಶ್ವಸೇನ ದೇಹವು ತುಂಡಾಗಿದೆ ಒಳಗಿರೋದು, ಆದರೆ ಈ ಮುಖ ಇದೆಯಲ್ಲ, ಜೀವ ಉಳಿದುದು ಶಿರದೊಳಾತಂಗೆ. ಇದು ಬಹಳ ಪ್ರಧಾನವಾಗಿರತಕ್ಕಂಥ ಒಂದು ಅಂಶ. ಅಶ್ವಸೇನನ ದೇಹ ಕತ್ತರಿಸಿದರೂ ಜೀವ ಉಳಿದುದು ಶಿರದಳು, ಇಲ್ಲಿ ತಲೆ ಇದೆಯಲ್ಲ, ಆ ಪ್ರಾಣ ಅನ್ನತಕ್ಕಂಥದ್ದು ಆ ತಲೆಯಲ್ಲಿ ಉಳಿಯಿತು. ಆ ವಿಗಡ ಫಣಿ ನುಡಿದುದು ಎಲೆಗಾಂಡೀವಿ ಮರೆಯದಿರು, ನನ್ನ ಹಗೆಯಲ್ಲಿ ಮರಣ ನಿನಗಹುದು. ಅದು ಕೂಗಿ ಹೇಳಿತು. ಅಶ್ವಸೇನ ಕೂಗಿ ಹೇಳಿದ, ಏ ಗಾಂಡೀವಿ ಮರಿಬೇಡ, ಜ್ಞಾಪಕ ಇಟ್ಕೊ, ನಾನು ಯಾರು ಅಂತ. ನಾನು ಅಶ್ವಸೇನ. ನೀನು ಕತ್ತರಿಸಿದೆಯಲ್ಲ ನನ್ನ ತಾಯಿಯನ್ನ, ಆ ತಾಯಿಯ ಗರ್ಭದಲ್ಲಿರತಕ್ಕವನು ನಾನು. ನನ್ನನ್ನು ನೀನು ಸಾಯಿಸಲಿಕ್ಕೆ ಆಗಲಿಲ್ಲ, ಆದರೆ ನಾನು ಹೋಗ್ತಾ ಇದ್ದೀನಿ, ಜ್ಞಾಪಕ ಇಟ್ಕೊಂಡರು ನಾನು ಅಶ್ವಸೇನ ಅಂತ. ನಿನ್ನ ಮರಣಕ್ಕೆ ನಾನು ಕಾರಣನಾಗುತ್ತೇನೆ, ಎಚ್ಚರಿಕೆ ಅಂತ ಹೇಳಿ ಹಾರೋಗ್ಬಿಟ್ಟ. ಅರ್ಜುನನಿಗೆ ಮಹಾಸಿಟ್ಟು ಬಂತು. ಏನು ಮಾಡೋ ಹಾಗಿಲ್ಲ, ಅವನು ಹೋಗಿಬಿಟ್ಟಿದ್ದಾನೆ. ಆ ಕಡೆ ಗಮನ ಕೊಟ್ಟರೆ ಇಲ್ಲಿ ಅಗ್ನಿಯ ರಕ್ಷಣೆಯಾಗಬೇಕಾಗಿದೆ. ಯಾಕೆ ತನಗೆ ಹಾಗಾಯಿತು ಅಂತ ಯೋಚನೆ ಮಾಡಿದರೆ ಗೊತ್ತಾಯಿತು. ಅಶ್ವಸೇನ ಹಾರಿ ಹೋಗುವ ಸಂದರ್ಭದಲ್ಲಿ ಕ್ಷಣಕಾಲ ಇಂದ್ರ ಸುಂಟರ ಗಾಳಿನ ಬೀಸಿಬಿಟ್ಟ. ಒಂದು ಕ್ಷಣ ಕಣ್ಣು ಮುಚ್ಚಬೇಕಾಯಿತು. ಅರ್ಜುನ ಆ ಕ್ಷಣದಲ್ಲೇ ಅವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಆಯಿತು, ಉರಿತಾ ಇದೆ. ರಾಕ್ಷಸನೊಬ್ಬ ತಪ್ಪಿಸಿಕೊಂಡು ಬಂದ್ಬಿಟ್ಟು, ಮಯ ಅಂತ ಅವನ ಹೆಸರು. ಅವನು ಬಂದು ಅರ್ಜುನನ ಕಾಲು ಹಿಡ್ಕೊಂಡ. ಅವನನ್ನು ಅಟ್ಟಿಸಿಕೊಂಡು ಕೃಷ್ಣ ಸುದರ್ಶನವನ್ನು ಎತ್ತಿ ಬಂದ. ಅಗ್ನಿಯು ಮನುಷ್ಯನ ರೂಪದಲ್ಲಿ ಬಂದ, ಅವನು ಸುಟ್ಟು ಬಿಡಬೇಕು ಅಂತ. ಇವನು ಬಂದು ಅರ್ಜುನನ ಕಾಲು ಹಿಡ್ಕೊಂಡು ರಕ್ಷಣೆ ಕೊಡಪ್ಪ ಅಂತ ಕೇಳಿದ. ಆಯಿತು, ನಾನು ಮಾಭಾಯಿ ಅಂತ, ಹೆದರ್ಕೋಬೇಡ, ನಾನು ರಕ್ಷಣೆ ಕೊಟ್ಟಿದ್ದೇನೆ. ಹೀಗಾಗಿ ಯಾವಾಗ ಅರ್ಜುನ ರಕ್ಷಣೆ ಕೊಟ್ಟನೋ, ಆ ಕೃಷ್ಣ ಎತ್ತಿದ ಸುದರ್ಶನವನ್ನು ಇಳಿಸಿದ. ಅರ್ಜುನ ರಕ್ಷಣೆ ಕೊಡುತ್ತಿದ್ದಂತೆಯೇ ಅಗ್ನಿ ಹಿಂದಕ್ಕೆ ಹೋದ. ಹೀಗಾಗಿ ಮಯನ ಪ್ರಾಣ ಉಳಿಯಿತು. ಒಂದು ಅಶ್ವಸೇನ ಉಳಿದ, ಎರಡು ಮಯ ಅನ್ನತಕ್ಕಂಥ ರಾಕ್ಷಸ ಉಳಿದ. ಇಷ್ಟೇ ಅಲ್ರಿ, ಇನ್ನೊಂದು 4 ಹಕ್ಕಿಗಳು ಉಳಿದು. ಯಾವುದಪ್ಪ ಹಕ್ಕಿಗಳು, ಅದರ ಹಿನ್ನೆಲೆ ಏನು ಅನ್ನತಕ್ಕಂಥದ್ದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ.
ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನು ಒಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆದರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ